ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಯಲ್ಲಪ್ಪ ಉಪ್ಪಾರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದೇ ರೀತಿ ಯಾರಾದ್ರೂ ಡೊನೇಟ್ ಮಾಡಂಗಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೊನೇಟ್ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಸೀರೀಸ್ ಮುಂದುವರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಫೈಲ್ ಟ್ಯಾಬ್ ಇದರ ಎರಡನೇ ಭಾಗವನ್ನ ಮುಂದುವರಿಸ್ತಾ ಇದ್ದೀನಿ. ಈ ಭಾಗದಲ್ಲಿ ನಾವು ಸೇವ್ ಆಸ್ ಮತ್ತು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನ ಯಾವ್ಯಾವ ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡಬಹುದು, ಇದ್ರ ಜೊತೆಗೆ ಒಂದು ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡುವಾಗ ಯಾವ ಎಲಿಮೆಂಟ್ಸ್ ಕಡೆ ಗಮನ ಹರಿಸಬೇಕು, ಎಲ್ಲ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಇವಾಗ ನಾನು ಆಲ್ರೆಡಿ ಒಂದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡಾಕ್ಯುಮೆಂಟ್ 1 ಮೈಕ್ರೋಸಾಫ್ಟ್ ವರ್ಡ್. ಸೊ ಇವಾಗ ಇದು ಡಾಕ್ಯುಮೆಂಟ್ 1 ಮೈಕ್ರೋಸಾಫ್ಟ್ ವರ್ಡ್ ಅಂತ NVDA ಯಾಕೆ ಅನೌನ್ಸ್ ಮಾಡ್ತು? ಇದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, ನಾವು ಜಸ್ಟ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿದೀವಿ, ಟೈಪ್ ಮಾಡಿದೀವಿ ಅಷ್ಟೇ, ಇದನ್ನ ಸೇವ್ ಮಾಡಿಲ್ಲ. ಸೊ ಈಗ ಈ ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡೋದಕ್ಕೆ ಎರಡು ರೀತಿ ದಾರಿ ಇದೆ ಫ್ರೆಂಡ್ಸ್. ಮೊದಲನೇದು ಫೈಲ್ ಟ್ಯಾಬ್ ಮುಖಾಂತರ, ಇನ್ನೊಂದು ಶಾರ್ಟ್ಕಟ್ ಕೀ ಮುಖಾಂತರ. ಮೊದಲನೇದಾಗಿ ಫೈಲ್ ಟ್ಯಾಬ್ ಅಲ್ಲಿ ನೀವು ಸೇವ್ ಮಾಡಂಗಿದ್ರೆ ಯಾವ ರೀತಿ ಮಾಡಬಹುದು ಅಂತಂದ್ರೆ, Alt F ಮತ್ತೆ S ಕೀ ಪ್ರೆಸ್ ಮಾಡಿದ್ರೆ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ಅಥವಾ ನೀವು ಶಾರ್ಟ್ಕಟ್ ಕೀ ಮುಖಾಂತರ ಯೂಸ್ ಮಾಡಂಗಿದ್ರೆ ಕಂಟ್ರೋಲ್ ಮತ್ತೆ S ಕೀ ಪ್ರೆಸ್ ಮಾಡಿದ್ರೆ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ನಾನು ಇವಾಗ ಕಂಟ್ರೋಲ್ ಮತ್ತೆ S ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as dialog, file name, combo box collapsed, file name, computer is a machine which brought resolution in the world Alt+N. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸೇವ್ ಆಸ್ ಡೈಲಾಗ್, ಫೈಲ್ ನೇಮ್ Alt+N ಅಂದ್ರೆ ಡಾಕ್ಯುಮೆಂಟ್ ಇವಾಗ ಸೇವ್ ಆಗ್ತಾ ಇದೆ. ಫೈಲ್ ನೇಮ್ ನ ದಯವಿಟ್ಟು ನಮೂದಿಸಿ ಅಂತ ಕೇಳ್ತಾ ಇದೆ. ಸೊ ಈಗ ನಾನು ಈ ಫೈಲ್ ನೇಮ್ ನ ಟೈಪ್ ಮಾಡೋದಕ್ಕೆ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank selection removed. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಕರೆಕ್ಟ್ ಆಗಿ ಫೈಲ್ ನೇಮ್ ಅಲ್ಲಿ ಇದೆ. ನಾನು ಇಲ್ಲಿ ಬೇಸಿಕ್ ಕಂಪ್ಯೂಟರ್ ನೋಟ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. BASIC space COMPUTER space NOTES. ಓಕೆ ಫ್ರೆಂಡ್ಸ್, ನಾನೀಗ ಫೈಲ್ ನೇಮ್ ಫೀಲ್ಡ್ ಅಲ್ಲಿ ಬೇಸಿಕ್ ಕಂಪ್ಯೂಟರ್ ನೋಟ್ಸ್ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as type, combo box word document collapsed Alt+T. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸೇವ್ as ಟೈಪ್ ಕಾಂಬೋ ಬಾಕ್ಸ್. ನಾನು ಆಗಲೇ ಹೇಳಿದ್ದೆ ಒಂದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನ ಯಾವ್ಯಾವ ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡಬಹುದು ಅಂತ ಹೇಳಿದ್ದೆ. ಸೊ ನಾನೀಗ ಅದನ್ನ ತೋರಿಸ್ತಾ ಇದ್ದೀನಿ. ಈ ಕಾಂಬೋ ಬಾಕ್ಸ್ ನ ನೀವು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಥವಾ ಓಪನ್ ಮಾಡೋದಕ್ಕೆ ಆಲ್ ಡೌನ್ ಆರೋ ಅಥವಾ ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ಸಾಕು. ನಾನೀಗ ಆಲ್ಟ್ ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded. ಫ್ರೆಂಡ್ಸ್, ಈಗ ಎಕ್ಸ್ಪ್ಯಾಂಡ್ ಆಗಿದೆ. ಎಕ್ಸ್ಪ್ಯಾಂಡ್ ಆದ ನಂತರ ನೀವು ಇಲ್ಲಿ ಈ ಫೈಲ್ ಫಾರ್ಮ್ಯಾಟ್ ನ ನೋಡೋದಕ್ಕೆ ಅಪ್ ಮತ್ತು ಡೌನ್ ಆರೋ ಕೀಗಳನ್ನ ಬಳಸಿಕೊಂಡು ನೋಡ್ಕೋಬಹುದು. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as type list word macro enabled document. ಫ್ರೆಂಡ್ಸ್, ಇಲ್ಲಿ ಮೊದಲೇದು ವರ್ಡ್ ಮ್ಯಾಕ್ರೋ ಎನೇಬಲ್ಡ್ ಡಾಕ್ಯುಮೆಂಟ್ ಅಂತ ಇದೆ. ಇಲ್ಲಿ ನಾವು ಹೆಚ್ಚಾಗಿ ಬಳಸುವಂತದ್ದು ಕೇವಲ PDF ಮತ್ತೆ ವರ್ಡ್ ಡಾಕ್ಯುಮೆಂಟ್ ಮಾತ್ರ. ಸೊ ನಾನೀಗ ಮತ್ತೆ ಇಲ್ಲಿ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Word 97-2003 document. ಸ್ನೇಹಿತರೆ, ಇದು ಮೈಕ್ರೋಸಾಫ್ಟ್ ವರ್ಡ್ 97/2003 ಅಂತ ಇದೆ. ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸಬೇಕಾಗುತ್ತೆ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ವಿದ್ಯಾರ್ಥಿಗಳಾಗಿರ್ರಿ ಅಥವಾ ಸರ್ಕಾರಿ ನೌಕರರಾಗಿರ್ರಿ, ನೀವು ಈ ಡಾಕ್ಯುಮೆಂಟ್ ನ ಸೇವ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ವರ್ಕ್ ಪ್ಲೇಸ್ ಅಥವಾ ನಿಮ್ಮ ಕಾಲೇಜ್ ಅಲ್ಲಿ ಆಫೀಸ್ ಯಾವ ವರ್ಷನ್ ಇದೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಕೆಲವು ಕಡೆ ಓಲ್ಡ್ ವರ್ಷನ್ ಇರುತ್ತೆ, ಕೆಲವು ಕಡೆ ಹೊಸ ವರ್ಷನ್ ಇರುತ್ತೆ. ಇವಾಗ ನೋಡಿ, ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಆಫೀಸ್ ಬಿಲೋ 2007 ಅಂದ್ರೆ 2007 ಕೆಳಗಿನ ವರ್ಷನ್ ಇತ್ತು ಅಂತಂದ್ರೆ ನೀವು ಆಫೀಸ್ 97/2003 ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಆಫೀಸ್ ಹಳೆ ವರ್ಷನ್ ಇದ್ದು ನಾವು ಹೊಸ ವರ್ಷನ್ ಅಲ್ಲಿ ಟೈಪ್ ಮಾಡಿ ಅವರಿಗೆ ಇಮೇಲ್ ಮಾಡಿದ್ರೆ ಅದು ಓಪನ್ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಯಾವ್ಯಾವ ವರ್ಷನ್ ಇರುತ್ತೋ ಆ ವರ್ಷನ್ ತಕ್ಕನಂಗೆ ಇಲ್ಲಿ ಸೇವ್ ಮಾಡ್ಬೇಕಾಗತ್ತೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save fields tree view metadata row grouping Sagar add an author edit multi-line embedded object add an author. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಯಾವ್ದಪ್ಪ ಅಂತಂದ್ರೆ ಆಥರ್. ಸೊ ಸ್ನೇಹಿತರೆ, ನಿಮ್ಗೆ ಆಥರ್ ಅಂದ್ರೆ ಗೊತ್ತೇ ಇದೆ. ಈ ಆಥರ್ ಅಂತಂದ್ರೆ ವರ್ಡ್ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡಿದವರು ಯಾರು ಅಂತ. ಇದರ ಜಸ್ಟ್ ಒಂದು ಐಡೆಂಟಿಫಿಕೇಶನ್ ಗೋಸ್ಕರ ನಾವು ಆಥರ್ ನೇಮ್ ನ ಟೈಪ್ ಮಾಡ್ತೀವಿ. ಇದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಡಿಫಾಲ್ಟ್ ಆಗಿ ಸಾಗರ್ ಅಂತ ಇದೆ. ನೀವು ಬೇಕಿದ್ರೆ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನಿಮ್ಮ ಹೆಸರನ್ನ ನೀವು ಕೊಟ್ಕೋಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Metadata
row grouping. Add a tag, edit multi-line, add a tag. ಫ್ರೆಂಡ್ಸ್, ಇದು ಆಡ್ ಎ ಟ್ಯಾಗ್ ಅಂತ ಇದೆ. ಸೊ ಈ ಟ್ಯಾಗ್ ಏನಪ್ಪಾ ಅಂತಂದ್ರೆ ಈ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಯಾವ್ದ್ರ ಬಗ್ಗೆ ಇದೆ ಅನ್ನೋದನ್ನ ನಾವು ಇಲ್ಲಿ ಬ್ರೀಫ್ ಆಗಿ ಒಂದು ಡಿಸ್ಕ್ರಿಪ್ಷನ್ ನ ಟೈಪ್ ಮಾಡಬಹುದು. ಮತ್ತೆ ಟ್ಯಾಗ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save thumbnail checkbox not checked. ಫ್ರೆಂಡ್ಸ್, ಇದು ಸೇವ್ ಥಂಬ್ನೇಲ್ ಚೆಕ್ ಬಾಕ್ಸ್ ನಾಟ್ ಚೆಕ್. ಸೊ ಇದನ್ನ ಚೆಕ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಈ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅಂತ ಅನ್ನೋದು ಕೂಡ ನಮಗೆ ಚಿಕ್ಕದಾಗಿ ಪಿಕ್ಚರ್ ಅಲ್ಲಿ ನಮಗೆ ಕಾಣುತ್ತೆ. ಈ ಉದಾಹರಣೆಗೆ ಹೇಳೋದಾದ್ರೆ ನೀವು ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರ್ತೀರಿ, ಆ ವಿಡಿಯೋಗೆ ಒಂದು ಥಂಬ್ನೇಲ್ ಇರುತ್ತಲ್ವಾ, ಆ ರೀತಿ ನಮ್ಗೆ ಇಲ್ಲಿ ಒಂದು ಥಂಬ್ನೇಲ್ ಚಿಕ್ಕದಾಗಿ ಪಿಕ್ಚರ್ ಕಾಣ್ತಾ ಇರುತ್ತೆ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Toolbar hide folders button. ಫ್ರೆಂಡ್ಸ್, ಇಲ್ಲಿ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲೇನೋ ನಮಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಮಗೆ ಎಲಿಮೆಂಟ್ ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ ಟ್ರೀವ್ಯೂ. ನನಗೆ ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tools toolbar save button Alt+S cancel button up band tool address C user address band tool search box at command module preview level 2 win 11 C collapsed 1 of 1. ಫ್ರೆಂಡ್ಸ್, ಇದು ಟ್ರೀವ್ಯೂ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಬೇಕಾದಂತ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನ ನೀವು ಯಾವ ಜಾಗದಲ್ಲಿ ಬೇಕಾದ್ರೂ ಸೇವ್ ಮಾಡ್ಕೋಬಹುದು. ಇವಾಗ ನೋಡಿ, ನೀವು ಸಿಂಪಲ್ ಆಗಿ ಒಂದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ನ ಓಪನ್ ಮಾಡಿ ಟೈಪ್ ಮಾಡಿ ಜಸ್ಟ್ ನೀವು ಕಂಟ್ರೋಲ್ ಕೀ ಪ್ರೆಸ್ ಮಾಡಿ ಫೈಲ್ ನೇಮ್ ಟೈಪ್ ಮಾಡಿ ಜಸ್ಟ್ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಅದು ಡಿಫಾಲ್ಟ್ ಆಗಿ ದಿಸ್ ಪಿಸಿಯಲ್ಲಿ ಡಾಕ್ಯುಮೆಂಟ್ಸ್ ಫೋಲ್ಡರ್ ಗೆ ಹೋಗುತ್ತೆ. ಸ್ನೇಹಿತರೆ, ಇವಾಗ ಇದೇ ರೀತಿ ಈ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ನಮಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಬೇಡ, ಡೆಸ್ಕ್ಟಾಪ್ ಅಲ್ಲಿ ಸೇವ್ ಆಗಬೇಕು. ಇದನ್ನ ಯಾವ ರೀತಿ ಸೆಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಫೋಕಸ್ ಎಲ್ಲಿದೆ. Win 11 C Preview item focused selected collapsed 1 of 1 level 2. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಟ್ರೀವ್ಯೂ ಮೇಲೆ ಇದೆ. ನಾನೀಗ ಇಲ್ಲಿ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ, ಡೆಸ್ಕ್ಟಾಪ್ ಅಂತ ಸಿಗೋ ತನಕ. D level 0 desktop expanded 1 of 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡೆಸ್ಕ್ಟಾಪ್ ಎಕ್ಸ್ಪ್ಯಾಂಡೆಡ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಡೆಸ್ಕ್ಟಾಪ್ ಲೊಕೇಶನ್ ಸೆಲೆಕ್ಟ್ ಆಗಿದೆ. ನಾನು ಇವಾಗ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಈ ಡಾಕ್ಯುಮೆಂಟ್ ಡೆಸ್ಕ್ಟಾಪ್ ಮೇಲೆ ಸೇವ್ ಆಗುತ್ತೆ. ನಾನು ಇವಾಗ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Basic computer notes Word unavailable Microsoft Word document edit multi-line page 1 section 1 computer is a machine with broad resolution in the world. ಸ್ನೇಹಿತರೆ, ಈಗ ಈ ಫೈಲ್ ಡೆಸ್ಕ್ಟಾಪ್ ಮೇಲೆ ಸೇವ್ ಆಗಿದೆ ಇಲ್ಲೋ ಚೆಕ್ ಮಾಡೋಣ. ನಾನು ಇವಾಗ ಆಲ್ಟ್ F4 ಕೀ ಪ್ರೆಸ್ ಮಾಡಿ ಈ ಡಾಕ್ಯುಮೆಂಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಡೆಸ್ಕ್ಟಾಪ್ ಗೆ ಹೋಗ್ತಾ ಇದ್ದೀನಿ. ಡೆಸ್ಕ್ಟಾಪ್ ಹೋಗೋದಕ್ಕೆ ವಿಂಡೋಸ್ ಎಂ ಅಥವಾ ವಿಂಡೋಸ್ ಡಿ ಕೀಗಳನ್ನ ನೀವು ಪ್ರೆಸ್ ಮಾಡಬಹುದು. ನಾನು ಈಗ ವಿಂಡೋಸ್ ಮತ್ತೆ ಎಂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Folder view list Sagar 2 of 10 location Sagar tool tip. ಓಕೆ ಫ್ರೆಂಡ್ಸ್, ನಾನೀಗ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ. ಬೇಸಿಕ್ ಕಂಪ್ಯೂಟರ್ ನೋಟ್ಸ್ ಸಿಗುತ್ತೋ ಇಲ್ಲೋ ನೋಡೋಣ. B basic computer notes 1 of 10 location Sagar tool tip. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಇದು ಸೇವ್ ಮಾಡೋ ರೀತಿ. ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಸೇವ್ ಆಸ್. ಫ್ರೆಂಡ್ಸ್, ಇಲ್ಲಿ ಸೇವ್ ಆಸ್ ಅಂತಂದ್ರೆ ಏನು ಅಂತ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ಸೇವ್ ಆಸ್ ಅಂತಂದ್ರೆ ಇದೇ ಕಾಪಿನ ಬೇರೆ ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡೋಂತ ಕಾಪಿನ ನಾವು ಸೇವ್ ಆಸ್ ಅಂತ ಕರಿತೀವಿ. ಸೊ ಈಗ ನಾನು ಬೇಸಿಕ್ ಕಂಪ್ಯೂಟರ್ ನೋಟ್ಸ್ ಇದನ್ನೇ ನಾನೀಗ ಬೇರೆ ಹೆಸರಲ್ಲಿ ಮತ್ತೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡಿ ತೋರಿಸ್ತೀನಿ. ಮತ್ತೆ ನಾನೀಗ ಬೇಸಿಕ್ ಕಂಪ್ಯೂಟರ್ ನೋಟ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಡೆಸ್ಕ್ಟಾಪ್ ಅಲ್ಲಿ ಇದ್ದೀನಿ. ನಾನೀಗ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ. B basic computer notes 1 of 10. ಓಕೆ ಫ್ರೆಂಡ್ಸ್, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಇದನ್ನ ಓಪನ್ ಮಾಡೋದಕ್ಕೆ. Basic computer notes Word Microsoft Word document edit multi-line page 1 section 1 computer is a machine with broad resolution in the world. ಸ್ನೇಹಿತರೆ, ಇವಾಗ ಬೇಸಿಕ್ ಕಂಪ್ಯೂಟರ್ ನೋಟ್ಸ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಆಗಿದೆ. ನಾವು ಸರಿ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. Basic computer notes Word. ಓಕೆ ಫ್ರೆಂಡ್ಸ್, ಇವಾಗ ಬೇಸಿಕ್ ಕಂಪ್ಯೂಟರ್ ನೋಟ್ಸ್ ಓಪನ್ ಆಗಿದೆ. ನಾನು ಈಗ ಇದನ್ನ ಸೇವ್ ಆಸ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಸೇವ್ ಆಸ್ ಮಾಡೋದಕ್ಕೂ ಕೂಡ ಎರಡು ರೀತಿ ದಾರಿ ಇದೆ. ಮೊದಲನೇದು ಫೈಲ್ ಟ್ಯಾಬ್ ಮುಖಾಂತರ, ಇನ್ನೊಂದು ಶಾರ್ಟ್ಕಟ್ ಕೀ ಮುಖಾಂತರ. ಮೊದಲೇದು ಫೈಲ್ ಟ್ಯಾಬ್ ಮುಖಾಂತರ ನೀವು ಸೇವ್ ಮಾಡಂಗಿದ್ರೆ ಆಲ್ಟ್ ಎಫ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡಿದ್ರೆ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ಅಥವಾ ಶಾರ್ಟ್ಕಟ್ ಕೀ ಮುಖಾಂತರ ನೀವು ಸೇವ್ ಆಸ್ ಡೈಲಾಗ್ ಬಾಕ್ಸ್ ನ ಓಪನ್ ಮಾಡೋಂಗಿದ್ರೆ F12 ಕೀ ಪ್ರೆಸ್ ಮಾಡಬೇಕು. ನಾನೀಗ F12 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as dialog file name combo box collapsed edit Alt+N selected basic computer notes. ಫ್ರೆಂಡ್ಸ್, ನಾನೀಗ F12 ಕೀ ಪ್ರೆಸ್ ಮಾಡಿದೆ. ಅವಾಗ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಬಂದಿದೆ. ಮತ್ತೆ ಫೈಲ್ ನೇಮ್ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ನೋಟ್ಸ್ ಅಂತಾನೆ ಇದೆ. ಸೊ ಈಗ ನಾವಿಲ್ಲಿ ಫೈಲ್ ನೇಮ್ ನ ಚೇಂಜ್ ಮಾಡೋಣ. ಯಾಕಂದ್ರೆ ನಾವು ಬೇರೆ ಫಾರ್ಮ್ಯಾಟ್ ಅಲ್ಲಿ ಬೇರೆ ನೇಮ್ ಕೊಟ್ಟು ಈ ಡಾಕ್ಯುಮೆಂಟ್ ನ ಸೇವ್ ಮಾಡ್ತಾ ಇದೀವಿ. ಆ ಕಾರಣಕ್ಕೆ ನಾನು ಇಲ್ಲಿ ಒಂದ್ಸಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank selection removed. ಸೊ ಇವಾಗ ನಾನು ಜಸ್ಟ್ ಕಂಪ್ಯೂಟರ್ ನೋಟ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. Cap C O M P U T E R space N O T E S. ಓಕೆ ಫ್ರೆಂಡ್ಸ್, ಇವಾಗ ನಾನು ಕಂಪ್ಯೂಟರ್ ನೋಟ್ಸ್ ಅಂತ ಫೈಲ್ ನೇಮ್ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as type combo box Word document collapsed Alt+T. ಓಕೆ ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ದೆ, ಮತ್ತೆ ಇಲ್ಲಿ ಸೇವ್ ಆಸ್ ಟೈಪ್ ಬಂದಿದೆ. ಈ ಕಾಂಬೋ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಆಲ್ಟ್ ಡೌನ್ ಆರೋ ಅಥವಾ ಸ್ಪೇಸ್ ಕೀ ಪ್ರೆಸ್ ಮಾಡಬೇಕು. ನಾನೀಗ ಆಲ್ಟ್ ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded. ಫ್ರೆಂಡ್ಸ್, ನಾನೀಗ ಈ ಒಂದು ಡಾಕ್ಯುಮೆಂಟ್ ನ PDF ಅಲ್ಲಿ ಸೇವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ PDF ಅಲ್ಲಿ ಯಾವ ರೀತಿ ಸೇವ್ ಮಾಡೋದು ಅಂತ ನೋಡೋಣ. ನನಗೆ ಮತ್ತೆ ಇಲ್ಲಿ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ PDF ಅಂತ ಸಿಗೋ ತನಕ. ಅಥವಾ ನೀವು ಡೈರೆಕ್ಟ್ ಆಗಿ P ಪ್ರೆಸ್ ಕೂಡ ಮಾಡಬಹುದು. Save as type Word 9 Word template Word macro enabled template Word 90s PDF.
ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ PDF. ಈಗ PDF ಅಲ್ಲಿ ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಅಂತಂದ್ರೆ ಟ್ರೀ ವ್ಯೂ ಅಂತ ಸಿಗೋ ತನಕ. Metadata application option open toolbar toolbar save button alt cancel but up band address band search box command tree view level 2 win 11 C collapsed 1 of 1. ಓಕೆ ಫ್ರೆಂಡ್ಸ್, ಇವಾಗ ಈ ಡಾಕ್ಯುಮೆಂಟ್ ಅನ್ನ ನಾವು ಬೇರೆ ಪ್ಲೇಸ್ ಅಲ್ಲಿ ಸೇವ್ ಮಾಡೋಣ. ಎಲ್ಲಿ ಅಂತಂದ್ರೆ ಮತ್ತೆ ಡಾಕ್ಯುಮೆಂಟ್ ಅಲ್ಲಿ ಸೇವ್ ಮಾಡೋಣ. ಈಗ ಟ್ರೀ ವ್ಯೂ ಓಪನ್ ಆಗಿದೆ. ನಾನು ಇಲ್ಲಿ D ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಅಂತ ಸಿಗೋ ತನಕ. D level 0 desktop D level 1 start of quick access desktop D downloads pinned 1 of 1 D documents pinned 1 of 1 level 1. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ಡಾಕ್ಯುಮೆಂಟ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಆಲ್ಟ್ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Basic computer notes Word Microsoft Word document edit multi-line page 1 section 1 computer is a machine which brought resolution in the world. ಫ್ರೆಂಡ್ಸ್ ಇವಾಗ PDF ಫೈಲ್ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನಾನೀಗ ಈ ವರ್ಡ್ ಡಾಕ್ಯುಮೆಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಆಲ್ಟ್ F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ, ಇವಾಗ ಕೊನೆಯದಾಗಿ ವರ್ಡ್ ಡಾಕ್ಯುಮೆಂಟ್ PDF ಗೆ ಸೇವ್ ಆಗಿದೆಯೋ ಇಲ್ವೋ ಚೆಕ್ ಮಾಡೋಣ. ನಾನು ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Sagar 1 of 9 location Sagar tooltip Sagar file explorer items view list .android not selected row 1 column 1 of 16 Sagar tab selected 1 of 1. ಫ್ರೆಂಡ್ಸ್ ನಾನೀಗ ಇಲ್ಲಿ D ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D desktop column D documents column 5 of 16. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list Balabolka not selected 1 of 9. ಫ್ರೆಂಡ್ಸ್ ನಾನೀಗ C ಪ್ರೆಸ್ ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ನೋಟ್ಸ್ ಅಂತ ಸಿಗೋ ತನಕ. C custom office templates 2 of 9 C computer GK 5 of 9 C computer notes 6 of 9. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ಕಂಪ್ಯೂಟರ್ ನೋಟ್ಸ್. ನಾನೀಗ ಇಲ್ಲಿ ರೈಟ್ ಅರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಇದು ಯಾವ ಫೈಲ್ ಫಾರ್ಮ್ಯಾಟ್ ಇದೆ ಅಂತ. Date modified edit 11 type edit Adobe Acrobat document read only type column 3. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ Adobe Acrobat ಫೈಲ್ ಅಂದ್ರೆ PDF. ಸೊ ನಾನೀಗ ಇದನ್ನ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಈ ಫೈಲ್ ನ ಓಪನ್ ಮಾಡ್ತಾ ಇದ್ದೀನಿ. Computer notes.pdf Adobe Reader document C user Sagar documents computer notes.pdf 14 pages page 1 computer is a machine which brought resolution in the world. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ ಕಂಪ್ಯೂಟರ್ ನೋಟ್ಸ್ .pdf. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.